ಹಲೋ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನಿವಾಗ ನಿಂತಿರೋ ಜಾಗ ತಾಳಗುಪ್ಪ. ಈ ಪ್ಲೇಸ್ ನಮ್ಮೂರು ಸಾಗರ ಸುತ್ತಮುತ್ತ ಇರೋ ಎಲ್ರಿಗೂ ಗೊತ್ತಿರುತ್ತೆ. ಹಾಗೆ ದ ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ನೋಡೋಕ್ಕೆ ನಾವು ಹೀಗೆ ಹೋಗಬೇಕು. ಆದರೆ ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಹೋಗ್ತಿರೋ ಜಾಗ ಜೋಗ್ ಫಾಲ್ಸ್ ಅಲ್ಲ, ಇದೊಂದು ಸಾಗರದ ಹಿಡನ್ ಜೆಮ್ ಭೀಮೇಶ್ವರ. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಒಟ್ಟಿಗೆ ತಲುಪೋಣ. ಸಾಗರದಿಂದ 65 ಕಿಲೋಮೀಟರ್ ಆಗುತ್ತೆ ಭೀಮೇಶ್ವರಕ್ಕೆ. ಈಗ ನಾನು ತಾಳಗುಪ್ಪದಿಂದ ಹೊರಟು ಕಾರ್ಕಲ್ ರೀಚ್ ಆಗಿದ್ದೀನಿ. ಅಲ್ಲಿಂದ ನಾವು ಭಟ್ಕಳ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಗೇನ್ ನಮ್ಮೂರಲ್ಲಿ ನೇಚರ್ ಬಗ್ಗೆ ಮಾತಾಡೋದೇ ಬೇಡ, ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಭೀಮೇಶ್ವರ ಹೋಗೋಕ್ಕೂ ಮುಂಚೆ ನಿಮಗೆ ವಾವ್ ಅನಿಸೋ ಥರ ಪ್ಲೇಸ್ಗಳು ತುಂಬ ಸಿಗುತ್ತೆ. ಎಲ್ಲಿ ನೋಡಿದ್ರು ನೀರು, ಫಾರೆಸ್ಟ್, ಇನ್ನೋಸೆಂಟ್ ಹಳ್ಳಿ ಜನ ಅವರೇ ಸಿಗ್ತಾರೆ. ಎಲ್ಲ ಬಂದ್ಬಿಟ್ಟು ಲೈಕ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಸೊ ಇವಾಗ ನಾವು ಭೀಮೇಶ್ವರ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀವಿ. ಇದು ಮೇನ್ ರೋಡಲ್ಲೇ ಬರುತ್ತೆ. ನೀವಂತೂ ಇಲ್ಲಿ ಮಿಸ್ ಆಗಿ ಮುಂದೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಇಲ್ಲಿ ಒಂದಲ್ಲ ಎರಡಲ್ಲ ಭೀಮೇಶ್ವರ ಅಂತ ತುಂಬ ಬೋರ್ಡ್ಗಳಿರುತ್ತೆ. ಹಾಗೆ ನೋಡಿ, ಇಲ್ಲೊಂದು ಬೋರ್ವೆಲ್ ಇದೆ. ನೀರು ಬರುತ್ತಾ ಇಲ್ಲೋ ಗೊತ್ತಿಲ್ಲ, ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ ನನಗೆ ಹೇಳಿ. ಇಲ್ಲಿಂದ ನಾವು ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ 2 to 3 ಕಿಲೋಮೀಟರ್ಸ್ ಆಗುತ್ತೆ. ಹಾಯ್. ಟ್ರೆಕ್ಕಿಂಗ್ ಥರ ನಡ್ಕೊಂಡು ಹೋಗ್ಬೋದು, ಇಲ್ಲ ಅಂದರೆ ಜೀಪಲ್ಲೂ ಹೋಗ್ಬೋದು. ಸಮ್ಮರಲ್ಲಿ ಓನ್ ವೆಹಿಕಲ್ಸ್ನ ತೊಗೊಂಡು ಹೋಗ್ಬೋದು, ಬಟ್ ರೇನಿ ಸೀಸನಲ್ಲಿ ಇಲ್ಲಿರೋ ಜೀಪ್ಗಳನ್ನೇ ಯೂಸ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಹೋಗೋದು ಕಷ್ಟ, ಬಿಕಾಸ್ ಆಫ್ ರೋಡ್ ಇರೋದ್ರಿಂದ ಓನ್ ವೆಹಿಕಲ್ಸ್ ಹೋಗೋಕ್ಕೆ ಕಷ್ಟ ಆಗುತ್ತೆ. ಆದರೆ ನನಗೆ ಟ್ರೆಕ್ಕಿಂಗ್ ಅಂದ್ರೇ ಇಷ್ಟ, ಯಾಕಂದರೆ ಇಲ್ಲಿ ನೇಚರ್ ತುಂಬ ಚೆನ್ನಾಗಿರುತ್ತೆ. ನೀವೇ ನೋಡಿ ಇಲ್ಲಿ. ಹೀಗೆ ದಾರಿ ಮಧ್ಯದಲ್ಲಿ ಸಣ್ಣ ಸಣ್ಣ ಜರಿಗಳು ತುಂಬ ಸಿಗುತ್ತೆ. ನ್ಯೂ ಪ್ಲೇಸ್ ತೋರಿಸ್ತಾ ಇದ್ದೀನಿ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಓಕೆ, ಇಲ್ಲೇನೋ ಇದೆ ಮನೆ. ಹಾಗೆ ದಾರಿ ಮಧ್ಯ ಒಂದು ಮನೆ ಇದೆ. ಇಲ್ಲಿ ಅವ್ರದ್ದೇ ಒಂದು ಸಣ್ಣ ಅಂಗಡಿನೂ ಇದೆ. ನಿಮಗೆ ಟಯರ್ಡ್ ಆದರೆ ವಾಟರ್, ಸ್ನ್ಯಾಕ್ಸ್, ಜ್ಯೂಸ್ ಎಲ್ಲ ಸಿಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮುಂದೆ ಹೋಗ್ಬೋದು. ನಿಮ್ದು ಒಂದೇ ಮನೆನಾ ಇಲ್ಲಿ ಇರೋದು? ಆ ಕಡೆ ಇದೆ ಒಂದೇ ಮನೆನಾ? ಬೇರೆ ಇದೆ, ಒಂದು 5-6 ಮನೆ ಇದೆ. ಇಲ್ಲಿ ನೋಡಿ, ಇಲ್ಲ ನಿಮ್ಗೆ ಅರ್ಜೆಂಟ್ಗೆ ಏನಾದರೂ ಬೇಕು ಅಂತಂದ್ರಲ್ಲ, ಕಷ್ಟ ಅಲ್ವಾ ಸಿಗೋದು? ಅದೇ ಅಲ್ಲಿ ನಾಗವಳ್ಳಿ ಅಂತ ಇದೆ, ಅಲ್ಲಿ ನೋಡಿ ಎದುರಿಗೆ ಕಾಣುತ್ತೆ. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇಲ್ಲೇ ಹತ್ತಿರದಲ್ಲಿ ಒಂದು ಚೆನ್ನಾಗಿರೋ ಹಿಡನ್ ಫಾಲ್ಸ್ ಇದೆ ಅಂತ ಗೊತ್ತಾಯಿತು. ಬಟ್ ಅಲ್ಲಿ ಹೋಗೋದಾದರೆ ಲೋಕಲ್ ಏಡ್ಸ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ, ಇಲ್ಲ ಅಂದರೆ ದಾರಿ ತಪ್ಪೋ ಚಾನ್ಸಸ್ ಇರುತ್ತೆ. ವೆಲ್ಕಮ್ ಟು ಭೀಮೇಶ್ವರ. ನಾವು ಬಂದುಬಿಟ್ವಿ. ಇಲ್ಲಿಂದ ಬ್ಯೂಟಿಫುಲ್ ಭೀಮೇಶ್ವರ ವ್ಯೂಸ್ ನೋಡೋಕ್ಕೆ ನೀವು ಶುರು ಮಾಡ್ತೀರಾ. ವಾವ್, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಭೀಮೇಶ್ವರ. ತುಂಬ ಚೆನ್ನಾಗಿದೆ. ಫಾಲ್ಸ್ ಎಕ್ಸಾಕ್ಟ್ ಟೆಂಪಲ್ ಪಕ್ಕಾನೇ ಇದೆ. ಟೆಂಪಲ್ ಮೇಲೇ ಅನ್ನೋ ಥರ ಬ್ಯೂಟಿಫುಲ್
ಮತ್ತೆ ರಿಟರ್ನ್ ರೋಡಲ್ಲೇ ನಡ್ಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಹೊರಟಿದ್ದೀವಿ. ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ನನಗೆ. ಹೋಗ್ತಾ ಹೋಗ್ತಾ ಬೇಗ ಹೋಗ್ಬಿಟ್ವಿ, ಬಟ್ ರಿಟರ್ನ್ ಬರುವಾಗ ನನಗೆ ಸ್ವಲ್ಪ ಜಾಸ್ತಿ ಟಯರ್ಡ್ ಆಯಿತು. ಒಂದು ಥಿಂಗ್ ಹೇಳಬೇಕಂದ್ರೆ ಇಲ್ಲಿ ಫುಡ್ ಸಿಗಲ್ಲ, ನೀವು ಕ್ಯಾರಿ ಮಾಡ್ಕೊಂಡು ಬರೋದಿದ್ರೆ ಒಳ್ಳೆಯದು. ಹಾಗೆ ಇವತ್ತಿನ ಅಡ್ವೆಂಚರ್ ಮುಗಿಸಿ ಈಗ ಪಯಣ ಮನೆ ಕಡೆಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಲೊಕೇಶನ್ ಡೀಟೇಲ್ಸ್ ಆ್ಯಂಡ್ ಟ್ರಾವೆಲ್ ಎಕ್ಸ್ಪೆನ್ಸ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹ್ಯಾಪಿ ಗೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.